ಹುಡುಗರು ಕತೆ ಹೇಳ್ಕೊಂಡು ಏನೇನೋ ಕತೆ ಹೇಳ್ತಿದ್ದೆ. ನಾವು ಮದುವೆ ಆದ್ರೆ ಹಿಂಗಿರ್ತೀವಿ ಹಾಗೆ ಸುಮ್ಮನೆ ಹಂಗೆ ಮಾತಾಡೋದು. ನೀವು ಮಿಸ್ ಆಗಿ ನನ್ನ ಮದುವೆ ಆದ್ರೆ ನನ್ನ ಜೊತೆ ಹಿಂಗಿರ್ಬೋದಾ, ನಾನು ಹಿಂಗ್ ನೋಡ್ಕೊಳ್ತೀನಿ ಅಂತ. ಸೊ ಅದೆಲ್ಲ ಆದ್ಮೇಲೆ ಒಂದಿನ ಹೇಳ್ದೆ ನನ್ನ ಮದುವೆ ಆಗಿ ಅಂತ. ಫಸ್ಟ್ನೇ ದಿನ ತಮಾಷೆ ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಅವತ್ತೇನು ಅಂದಿಲ್ಲ. ಆಮೇಲೆ ನಾನು ಇಷ್ಟು ದಿನ ಟೈಮ್ ಕೊಡ್ತೀನಿ ನಿಮಗೆ, ಫೆಬ್ರವರಿ 28 ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ಹೇಳಿ ಅಂತ ಹೇಳಿದ್ದೆ. ಸೊ ಇವರು ಅಲ್ಲಿವರೆಗೂ ಏನು ಹೇಳಲ್ಲ, ಕೊನೆ ಡೇವರೆಗೂ ಲಾಸ್ಟ್ ಡೇವರೆಗೂ ಏನು ಹೇಳಲೇ ಇಲ್ಲ. ಲಾಸ್ಟ್ ಡೇ ಶಿವರಾತ್ರಿ ಹಬ್ಬದ ದಿನ ನಾವು ಟೆಂಪಲ್ ಹೋಗಿ ಬಂದು ಆಮೇಲೆ ಮನೆಗೆ ಒಂದು ಕುಂಕುಮ ಇಟ್ಬಿಟ್ಟು ಐ ಲವ್ ಯು ಒಂದೇ ನಾನು ಮತ್ತೆ. ಅಂತೂ ನಾನೇನ ಮಮ ಜೀವನ ಏತುನ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಶತಂ. ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಮಾಂಗಲ್ಯ ದೇವಿ ನಮಸಲೆ ಪ್ರಾರ್ಥನೆ ಮಾಡ್ಕೊಂತ 3 ಗಂಟೆ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಮಾವನ ಮಗಳೇ, ಮುತ್ತಿನ ಚೆಲುವೆ, ನಾನು ತೋರಿಸುತ್ತಿರುವ ಅರುಂಧತಿ ನಕ್ಷತ್ರ ನಿನಗೆ ಕಾಣಿಸುತ್ತಿದೆಯೇ? ಅಕನಿಬೇಳಿ. ಮಾವನ ಮಗನೇ, ಮುತ್ತಿನ ಚೆಲುವ, ನಾನು ತೋರಿಸುತ್ತಿರುವ ನೀನು ತೋರಿಸುತ್ತಿರುವ ಅರುಂಧತಿ ನಕ್ಷತ್ರ ನನಗೆ ತುಂಬಾ ಚೆನ್ನಾಗಿಯೇ ಕಾಣುತ್ತಿದೆ. ಹೇಳಿ ಹೇಳಿ. ನನಗೆ ಇವ್ರು ಜಾಸ್ತಿ ಮಾತಾಡ್ತಿದ್ರು, ಅದು ಜಾಸ್ತಿ ಇಷ್ಟ ಆಗಿತ್ತು. ಜಾಸ್ತಿ ಮಾತಾಡಿ ಈ ತರ ನನ್ನ ಫ್ಲರ್ಟ್ ಮಾಡಿ ಬೀಳಿಸ್ಕೊಳ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಈಗ ಭಾಷಣಕ್ಕೆ ಅವರಿಗೆ ಇರಿಟೇಟ್ ಆಗ್ತಿತ್ತು. ಈಗ ಮಾತೇ ಸ್ಟಾಪ್ ಮಾಡಲ್ಲ, ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾರೆ. ಪಾರ್ಟಿಗೆ ಹೋಗೋಣ ಅಂದ್ರೆ ಜೊತೆಗೆ ಬರ್ತಿದ್ದ, ಟ್ರಿಪ್ ಹೋಗೋಣ ಅಂದ್ರೆ ಜೊತೆಗೆ ಬರ್ತಿದ್ದ, ಎಲ್ಲಾದ್ರೂ ಸುತ್ತಕ್ ಹೋಗೋಣ ಅಂದ್ರೆ ಜೊತೆಗೆ ಬರ್ತಿದ್ದ. ಯಾವ್ದು ಫೋನ್ ಮಾಡಿದ್ರು ಪರ್ಮಿಷನ್ ತಗೊಂಬೇಕು ಇನ್ನೊಂದ್ ಕೇಳ್ರು ಏನಂತ ಗೊತ್ತಾ, ಸ್ಟೇಜ್ ಅಲ್ಲಿ ಕೂತಿದ್ದಾಗ ಇನ್ಮೇಲಿಂದ ಬರ್ಲೇಬೇಡ್ರು ದುರ್ವಿಧಿಯೇ. ಅಲ್ಲ ಕಣೋ, ನಾವ್ ಆಚೆ ಹೋಗ್ಬೇಕಂದ್ರು ಟೀ ಕುಡಿಯಕ್ ಹೋಗ್ಬೇಕಂದ್ರು ಜೊತೆ ಕರ್ಕೊಂಡು ಹೋಗೋಣ ಕಣೋ. ಭಾನುವಾರ ಫೋನ್ ಮಾಡಿ ಕರೆಯೋಣ, ಅವನೇ ಅಡಿಗೆ ಮಾಡಿ ನಮ್ಗೆ ಪಾರ್ಟಿ ಕೊಡೋನು. ಇವಾಗ ಮದುವೆ ಫಿಕ್ಸ್ ಆದಾಗಿಂದ ಅವ್ನ ಮನೆಗ್ ನಾನ್ ಬರ್ತೀನಿ ಅಂತ ಹೇಳಿದ್ರು ಬರ್ಬೇಡ ಅಂತ ಹೇಳ್ತಾನಲ್ಲ. ಅಂದ್ಬಿಟ್ನಲ್ಲ ತಾಳಿ ಕಟ್ಟಕ್ಕಿಂತ ಮುಂಚೆ ಏನ್ ಮಾಡೋದು ಕಣ, ಮಚ್ಚ ನೀವ್ ಯಾರು ಮದ್ವೆ ಆಗ್ಬೇಡ್ರ, ದೂರ ಆಗ್ಬೇಡ.
ಆವಾಗ ನೋ ಮದುವೆ ಮದುವೆ. ಇವನು ನಂಬಕ್ಕಾಗಲ್ಲ. ಮದುವೆ ಆದ್ರೆ ನಮ್ ಗ್ರೂಪ್ ಇಂದ ಎಕ್ಸಿಟ್ ಆಗ್ಬೇಕು ಅಷ್ಟೇ ಅಷ್ಟೇನಾ? ಆಯ್ತಾ? ನಾವು 4 ಜನ ಒಟ್ಟಿಗಿರೋಣ ಗುರು. ಸಿಂಗಲ್ ಫಾರ್ ಎವರ್. ಸಿಂಗಲ್ ಫಾರ್ ಎವರ್ ಅಷ್ಟೇನೆ. ನೋ ಮ್ಯಾರೇಜ್, ಬಿ ಹ್ಯಾಪಿ ಅಷ್ಟೇ. ಫಸ್ಟ್ ಆಫ್ ಆಲ್ ನಾನು ಎಷ್ಟು ಇಷ್ಟಪಡ್ತೀನಿ ನನ್ನ ಮಗನ, ಅದಕ್ಕಿಂತ ಜಾಸ್ತಿ ಅವಳು ಇಷ್ಟಪಡಬೇಕು. ಅವರಿಬ್ರು ಲೈಫ್ ಲಾಂಗು ಖುಷಿಯಾಗಿ ಇವಾಗ ಹೆಂಗಿದ್ದಾರೆ ಹಾಗೆ ಇರಬೇಕು. ಅದು ಭಾರಿ ಆಸೆ ಇದೆ ನನಗೆ. ಅದಕ್ಕಿಂತ ಬೇರೆ ಏನು ಗಿಫ್ಟ್ ನನಗೆ ಬೇಡ. ಅವರಿಬ್ರು ಲೈಫ್ ಲಾಂಗ್ ಚೆನ್ನಾಗಿದ್ರೆ ನಾನು ಅದಕ್ಕಿಂತ ಖುಷಿ ಏನೂ ಪಡಲ್ಲ. ಅದೇ ನನಗೆ ದೊಡ್ಡ ಖುಷಿ, ದೊಡ್ಡ ಗಿಫ್ಟು ನನಗೆ, ಬೇರೆ ಏನಿಲ್ಲ. ಅವರಿಬ್ರು ಚೆನ್ನಾಗಿರ್ಬೇಕು ಅಷ್ಟೇ, ಹ್ಯಾಪಿಯಾಗಿರಬೇಕು. ನನಗೂ ಹಂಗೆ ಭಾವಿಸ್ಬೇಕು. ನನಗೂ ಮಗ ಸೊಸೆ ಅಂದರೆ ತುಂಬ ಇಷ್ಟ. ಅವರು ನನಗೂ ಮಗಳ ಥರ ನೋಡೋಕ್ಕೆ ಇಷ್ಟ, ಸೊಸೆ ಥರ ನೋಡೋಕೆ ನನಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಡಿಫಿಕಲ್ ಅತ್ತೆ ಅಲ್ವೇ ಅಲ್ಲ. ಎಲ್ಲರ ಹತ್ರ ಜಾಲಿಯಾಗಿರ್ತೀನಿ. ನನ್ನ ಸೊಸೆ ಜೊತೆಲ್ಲ ಹಂಗೆ ಇರಬೇಕು ಅಂತ ಆಸೆ ಪಡ್ತೀನಿ. ಹಾಗೆ ಇರ್ತೀವಿ, ಹಂಗೆ ಇರಬೇಕು. ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ, ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು, ಮಗ ಸೊಸೆ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರ್ಬೇಕು. ಮಕ್ಕ ಮತ್ತು ನಮ್ಮ ಭಾವ ಚೆನ್ನಾಗಿದ್ರೆ ಸಾಕು ಅಷ್ಟೇ. ಒಳ್ಳೆ ಲಕ್ಸುರಿಯ ಲೈಫ್ ಲೀಡ್ ಮಾಡಬೇಕು. ಅವ್ರು ಮಾಡೇ ಮಾಡ್ತಾರೆ, ಖಂಡಿತ 100% ಮಾಡೇ ಮಾಡ್ತಾರೆ. ಏನು ನಮ್ಮ ಭಾವದಿರು ಮಾಡ್ತಿದ್ದಾರೆ ಲಕ್ಸುರಿ ಲೈಫು, ಅವ್ರು ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅನ್ನೋದು ನನಗೆ ಇಷ್ಟ. ಭವ್ಯಕ್ಕ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ಹುಡುಗಿ ಅಂಡ್ ತುಂಬಾ ಇನ್ನೋಸೆಂಟ್ ಗರ್ಲ್ ಅಂಡ್ ಎಲ್ಲರ ಜೊತೆ ತುಂಬಾ ಈಸಿಯಾಗಿ ಮಿಂಗಲ್ ಆಗ್ತಾಳೆ. ಆ ಥರ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ಸೀರಿಯಸ್ಲಿ ನಾನು ತುಂಬಾ ಖುಷಿ ಪಡ್ತಿದ್ದೀನಿ. ಅವ್ರು ಲವ್ ಮ್ಯಾರೇಜ್ ಆಗ್ತಿರೋದು ನನಗೊಂದು ತುಂಬಾ ಖುಷಿ ಆಗ್ತಿದೆ. ಫೈನಲಿ ಮದುವೆ ಆಗಿದ್ದೀವಿ. ಈಗ ಇಬ್ರು ಒಂದೇ ಕಡೆ ಜೀವನ ಮಾಡಬೇಕು, ಒಂದೇ ಮನೇಲಿ ಇರಬೇಕು. ನಿಮಗೆ ಹುಡುಗಿಯಾಗಿ ಎಲ್ಲರನ್ನೂ ಬಿಟ್ಟು ನನ್ನ ಜೊತೆ ಬರ್ತಿದ್ದೀರಾ. ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಅನ್ಕೊಂಡಿದ್ದೀರಾ, ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನನಗೂ ಅಷ್ಟೇ ಪ್ರೀತಿ ಕೊಡಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವೆಷ್ಟು ಪ್ರೀತಿ ಕೊಡ್ತೀರಾ ಅದಕ್ಕಿಂತ ನಾನು ಜಾಸ್ತಿನೇ ಕೊಡ್ತೀನಿ. ಆ್ಯಂಡ್ ಯಾವುದೇ ಜಗಳ ಆಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮಗೆ ನನ್ನಲ್ಲಿ ಕೋಪ ಒಂದು ಜಾಸ್ತಿ ಮೀನಾಗಿ ಕಾಣಿಸುತ್ತೆ. ಸೊ ಆದಷ್ಟು ಕೋಪ ಕಮ್ಮಿ ಮಾಡ್ಕೊಳ್ತೀನಿ. 100% ಆಗಿಲ್ಲ ಅಂದರೂ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ 95%ಗಾರು ಟ್ರೈ ಮಾಡ್ತೀನಿ. ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದನ್ನ ಬಿಡ್ತೀನಿ. ಸೊ ನನಗೆ ಸೆಟ್ ಎಫರ್ಟ್ಸ್ ಇಂಪಾರ್ಟೆಂಟು. ಎಲ್ಲ ವಿಷಯದಲ್ಲೂ ಮಾತು ಬಿಡೋದು, ಜಗಳ ಮಾಡೋದು ಇದೆಲ್ಲ ಇಷ್ಟ ಇಲ್ಲ. ಸೊ ಅಲ್ಲಿ ಹೇಳ್ದಂಗೆ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ, ನಾನು ಅದಕ್ಕಿಂತ 100-200% ಜಾಸ್ತಿ ನಿಮ್ಮನ್ನ ಚೆನ್ನಾಗಿ ನೋಡ್ತೀನಿ. ನೀವು ಮುಖ್ಯವಾಗಿ ನನ್ನ ಚೆನ್ನಾಗಿ ನೋಡ್ಕೊಳ್ತೀರಾ. ಚೆನ್ನಾಗಿ ನೋಡ್ಕೊಂತೀನಿ. I love you. I love you too. ಇದೇ ಒಂದು